ಹೈ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ KCT ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ರಿಲೀಸ್ ಆಗಿದೆ, ನೀವು ನೋಡ್ಕೊಂಡಿರ್ತೀರಿ. ಇವಾಗ ಏನಪ್ಪ ಅಂದರೆ ಇವಾಗ ಲಾಸ್ಟ್ ಟೈಮ್ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ಕೊಂಡಿದ್ದಾರೆ ಅಂದರೆ, ಇವಾಗ ಫೀಸ್ನ ಡಬಲ್ ಪೇ ಮಾಡಿದ್ದಾರೆ. 43,000 ಫೀಸ್ ಇರೋ ಹತ್ರ 97,000 ಫೀಸ್ನ ಪೇ ಮಾಡಿದ್ದಾರೆ. ಇದೇನು ತಪ್ಪು ಮಾಡಿದ್ರು ಅದನ್ನು ನೀವು ತಪ್ಪು ಮಾಡಬೇಡಿ. ಅದಕ್ಕೆ ಏನೇನು ಮಾಡ್ಕೋಬೇಕು ಮುಂಚೆ ಪ್ರೋಸೆಸ್ ಅನ್ನೋದನ್ನ ನಾವು ಎಲ್ಲ ರೀತಿಯಾದಂಥ ತಿಳಿಸ್ಕೊಡ್ತೀವಿ. ಏನಪ್ಪ ಅಂದರೆ ಇಲ್ಲಿ ಮೊದಲನೇದಾಗಿ ಇವ್ರು ಏನು ತಪ್ಪು ಮಾಡಿದ್ರಪ್ಪ ಅಂದರೆ, ಇದು ದಾವಣಗೆರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿರೋದು. ಇದೇನು ಕಾಲೇಜನ್ನ ನೀವು ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಯಾಕೆ ಲೀಸ್ಟ್ ಔಟ್ ಮಾಡ್ಕೊಳ್ಳಿ ಅಂತ ನಾನು ರೀಸನ್ ಹೇಳ್ತೀನಿ ಕೇಳಿ. ಇದು ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿಗೆ ಅಪ್ಲೈ ಮಾಡಕ್ಕೆ ಹೋಗಿದ್ದಾರೆ ದಾವಣಗೆರೆದು. ಅವಾಗ ಏನು ಮಾಡಿಬಿಟ್ಟಾರೆ ಅಂದರೆ, ಇವಾಗ ಕಾಲೇಜ್ದು ಮ್ಯಾನೇಜ್ಮೆಂಟಿಗೆ ಮ್ಯಾನೇಜ್ಮೆಂಟ್ ಕೋಡಿಗೆ ಅಪ್ಲೈ ಮಾಡಿದ್ದಾರೆ. ಇವಾಗ ಏನು ಅಪ್ಲೈ ಮಾಡಿದಾರಲ್ಲ ಆ ವಿದ್ಯಾರ್ಥಿಗಳದ್ದು ರ್ಯಾಂಕಿಂಗ್ ನಾನೊಬ್ರು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಆದರೆ ಅವ್ರಿಗೆ ಗೌರ್ಮೆಂಟ್ ಸೀಟ್ ಸಿಗೋ ಹತ್ರ ಸುಮ್ಮನೆ ಮ್ಯಾನೇಜ್ಮೆಂಟ್ನ ಹಾಕಿದ್ದಾರೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಲಾಟ್ ಆಗಿದೆ, ಅವ್ರು ಅಲ್ಲೇ ಜಾಯ್ನ್ ಆಗಿದ್ದಾರೆ. ನೀವು ಈ ರೀತಿ ತಪ್ಪು ಮಾಡ್ಕೋಬೇಡಿ. ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ಕಾಲೇಜಲ್ಲಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಕಾಲೇಜ್ ಲಿಸ್ಟ್ ಔಟ್ ಆದ ನಂತರ ಆ ಕಾಲೇಜಿನ ಕೋಡನ್ನು ಬರೆದಿಟ್ಕೊಳ್ಳಿ. ಆಗ ಬರೆದಿಟ್ಕೊಳ್ಳೋದ್ರಿಂದ ನೀವು ಅಪ್ಲೈ ಮಾಡುವಾಗ ಈಸಿ ಆಗುತ್ತೆ. ಅವರು ಕೌನ್ಸಿಲಿಂಗ್ ಟೈಮಲ್ಲಿ ಅಪ್ಲೈ ಮಾಡೋಕೆ ಹೋಗಿದ್ದಾರೆ, ಕಾಲೇಜ್ ನೇಮ್ ಅಷ್ಟೇ ನೋಡಿದ್ದಾರೆ, ಕೋಡನ್ನು ಸರಿಯಾಗಿ ನೋಡಿಲ್ಲ ಅಪ್ಲೈ ಮಾಡುವಾಗ. ಹಾಗಾಗಿ ಈ ರೀತಿ ತಪ್ಪು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಈ ರೀತಿ ತಪ್ಪಾಗಬಾರ್ದು. ಹಾಗಾಗಿ ನೀವು ಇವಾಗಲೇ ಕಾಲೇಜನ್ನು ನೀವು ಯಾವ್ಯಾವ ಕಾಲೇಜಿಗೆ ನೀವು ಹೋಗ್ಬೇಕು ಅಂದ್ಕೊಂಡಿದ್ರೆ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ನಂತರ ಆ ಕೋಡನ್ನು ಬರೆದಿಟ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾದಂಥ ನಮ್ಮ ಚಾನಲ್ಗೆ KCT ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.